ಪೂರ್ಣಾವಧಿ ಸಿಎಂ ಆಗುವ ವಿಶ್ವಾಸವಿದೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಇದು. ರಾಜ್ಯದ ಜನರಿಗಾಗಿ ನಾನು ಇನ್ನಷ್ಟು ಕೆಲಸ ಮಾಡಬೇಕಾಗಿದೆ ಅಂತ ಸಿಎಂ ಮಾತನಾಡಿದ್ದಾರೆ. ನನಗೆ ಹೈಕಮಾಂಡ್ ಮೇಲೆ ಪರಿಪೂರ್ಣ ವಿಶ್ವಾಸವಿದೆ. ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಅದು ಮತ್ತೆ ಅದು ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಅವರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇಲ್ಲ ಸರ್. ಪೂರ್ಣಾವಧಿಯ ಸಿಎಂ ವಿಶ್ವಾಸ ಇದೆ. ವಿಶ್ವಾಸ ಇಲ್ಲದವ್ರು ಚೀಫ್ ಮಿನಿಸ್ಟರ್ ಹೆಂಗೆ ಈ ಸಂದರ್ಭ ಜಾಸ್ತಿ ಆಗಿದೆ ಸರ್. ಪೂರ್ಣಾವಧಿ ಸಿಎಂ ಆಗ್ತೀರಾ ವಿಶ್ವಾಸ ತಮಗೆ ಪೂರ್ಣಾವಧಿ ಸಿಎಂ ಆಗ್ತೀರಾ ವಿಶ್ವಾಸ ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಇದು ಪರಿಪೂರ್ಣಾವಧಿ ಮುಗಿಸಿ ಇತಿಹಾಸ ಅದು ಮತ್ತೆ ಅದು ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಅವರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇಲ್ಲ ಸರ್. ಪೂರ್ಣಾವಧಿಯ ಸಿಎಂ ವಿಶ್ವಾಸ ಇದೆ. ವಿಶ್ವಾಸ ಇಲ್ಲದವ್ರು ಚೀಫ್ ಮಿನಿಸ್ಟರ್ ಹೆಂಗೆ ಈ ಸಂದರ್ಭ ಜಾಸ್ತಿ ಆಗಿದೆ ಸರ್. ಪೂರ್ಣಾವಧಿ ಸಿಎಂ ಆಗ್ತೀರಾ ವಿಶ್ವಾಸ ತಮಗೆ ಪೂರ್ಣಾವಧಿ ಸಿಎಂ ಆಗ್ತೀರಾ ವಿಶ್ವಾಸ ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ವೇಣುಗೋಪಾಲ್ ಜೊತೆ ರಾಜಕೀಯ ಚರ್ಚೆ ಆಗಿಲ್ಲ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಮೈಸೂರು ಮಾರ್ಗವಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ರು. ಹೀಗಾಗಿ ವೇಣುಗೋಪಾಲ್ ಭೇಟಿಯಾಗಿದ್ದೇನೆ ಅಷ್ಟೇ ಹೊರತು ರಾಜಕೀಯ ಚರ್ಚೆ ನಡೆದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಂಪುಟ ಪುನಾರಚನೆ ಬಗ್ಗೆಯೂ ಚರ್ಚೆ ಮಾಡಿಲ್ಲ. ಹೈಕಮಾಂಡ್ ಕರೆದರೆ ದೆಹಲಿಗೆ ಹೋಗ್ತೇನೆ ಅಂತ ಸಿಎಂ ಮಾತನಾಡಿದ್ದಾರೆ. ನಿನ್ನೆ ವೇಣುಗೋಪಾಲ್ ಭೇಟಿ ಮಾಡಿದ್ರು. ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಬೆಂಗಳೂರಿಗೆ ಹೋದರು. ಬೆಂಗಳೂರಿಂದ ಡೆಲ್ಲಿಗೆ ಹೋದರು. ಹಾಗೆ ಮೈಸೂರು ಬಂದ್ರಲ್ಲ, ಭೇಟಿ ಮಾಡೋಣ ಅಂತ ಮಾಡಿದ್ದೆ. ಮಾತಾಡ್ತೀರಾ ಸರ್ ಡೆಲ್ಲಿಲಿ ಸಂಪುಟ ಪುನರಚನೆ ವಿಚಾರ ನೋಡೋಣ, ಅವ್ರು ಕರೀಲಿ ಮಾತಾಡ್ತಾರೆ. ನಿನ್ನೆ ಭೇಟಿ ಮಾಡಿದ್ರು ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಬೆಂಗಳೂರಿಗೆ ಹೋದರು. ಬೆಂಗಳೂರಿಂದ ಡೆಲ್ಲಿಗೆ ಹೋದರು. ಹಾಗೆ ಮೈಸೂರು ಬಂದ್ರಲ್ಲ, ಭೇಟಿ ಮಾಡೋಣ ಅಂತ ಮಾಡಿದ್ದೆ. ಪುನರಚನೆ ವಿಚಾರ ಮಾತಾಡ್ತೀರಾ ಸರ್ ಡೆಲ್ಲಿಲಿ ಸಂಪುಟ ಪುನರಚನೆ ವಿಚಾರ ನೋಡೋಣ, ಅವ್ರು ಕರೀಲಿ ಮಾತಾಡ್ತಾರೆ. ನಿನ್ನೆ